ಆರತಿ ಬೆಳಗ್ಗೆ ಹೂ ನೀಡಿ ಮಕ್ಕಳನ್ನ ಸ್ವಾಗತಿಸಿದ ಶಿಕ್ಷಕರು. ಬೆಳಗಾವಿ ಜಿಲ್ಲೆಯಲ್ಲಿ ಹೇಗಿತ್ತು ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳಲ್ಲಿ ಹೊಸ ಶೈಕ್ಷಣಿಕ ವರ್ಷದ ಶಾಲಾ ಪ್ರಾರಂಭೋತ್ಸವ ಇಂದು ಅದ್ಧೂರಿಯಾಗಿ ಆರಂಭವಾಗಿದೆ. ಸುದೀರ್ಘ ಬೇಸಿಗೆ ರಜೆಯ ನಂತರ ಮಕ್ಕಳಿಗೆ ಶಾಲೆಗಳಲ್ಲಿ ಹೂ ನೀಡಿ ಸಿಹಿ ಹಂಚಿ ಸಂಭ್ರಮದಿಂದ ಸ್ವಾಗತಿಸಲಾಗುತ್ತಿದೆ. ಈ ನಿಟ್ಟಿನಲ್ಲಿ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯ 2026-27ನೇ ಶೈಕ್ಷಣಿಕ ಅವಧಿಯ ಪ್ರಾರಂಭೋತ್ಸವವನ್ನು ಜೂನ್ 1ರಂದು ಶಾಲೆಯ ಶಿಕ್ಷಕರು ಮತ್ತು ಶಾಲಾಭಿವೃದ್ಧಿ ಸಮಿತಿ ಸದಸ್ಯರು ಮಕ್ಕಳಿಗೆ ಸಿಹಿ ಹಂಚುವ ಮೂಲಕ ಪುಷ್ಪಗಳ ಸುರಿಮಳೆಯಲ್ಲಿ ಸ್ವಾಗತವನ್ನ ನೀಡಿದರು. ಹೊಸ ಶೈಕ್ಷಣಿಕ ವರ್ಷದ ಆರಂಭದ ಅಂಗವಾಗಿ ಇಂದು ರಾಜ್ಯದ ಎಲ್ಲ ಶಾಲೆಗಳಲ್ಲಿ ಏಕಕಾಲದಲ್ಲಿ ಮಹಾಪೋಷಕ ಶಿಕ್ಷಕರ ಸಭೆ ನಡೆಯುತ್ತಿದ್ದು, ಸಂಬರಗಿಯ ಸರ್ಕಾರಿ ಶಾಲೆಯಲ್ಲೂ ಪೋಷಕರು ಸಭೆಯಲ್ಲಿ ಪಾಲ್ಗೊಂಡಿದ್ದರು. ಪೋಷಕರು ಮತ್ತು ಮಕ್ಕಳ ನಡುವಿನ ಬಾಂಧವ್ಯ ಉತ್ತಮವಾಗಿದ್ದಲ್ಲಿ ಮಕ್ಕಳ ಕಲಿಕಾ ಸಾಮರ್ಥ್ಯ ಮತ್ತಷ್ಟು ವೃದ್ಧಿಯಾಗಲು ಇಲ್ಲಿನ ಕಾರ್ಯಪ್ರವೃತ್ತ ಶಿಕ್ಷಕರಿಂದ ಸಾಧ್ಯ ಎಂದು ದೈಹಿಕ ಶಿಕ್ಷಕಿ ಗಿರಿಜಾ ಕೋಳಿ ತಿಳಿಸಿದರು. ನನ್ನ ಹೆಸರು ಗಿರಿಜಾ ಕೋಳಿ, ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಸಂಬರಗಿ. ನಾನು ಇಲ್ಲಿ ದೈಹಿಕ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದೇನೆ. ನಮ್ಮ ಶಾಲೆಯಲ್ಲಿ ಸಾಕಷ್ಟು ಉನ್ನತೀಕರಿಸಿದ ಶಾಲೆಯಾಗಿದ್ದು LKG UKG ತರಗತಿಗಳು ಈಗಾಗಲೇ ಪ್ರಾರಂಭಗೊಂಡಿವೆ. ನಮ್ಮ ಶಾಲೆಯಲ್ಲಿ ದಕ್ಷ ಕಲಿಸುವಂತಹ ಶಿಕ್ಷಕರು ಹಾಗೂ ಶೈಕ್ಷಣಿಕವಾಗಿ ಮಕ್ಕಳ ಅಭಿವೃದ್ಧಿಗಾಗಿ ದುಡಿಯುವಂತಹ ದಕ್ಷ ಶಿಕ್ಷಕರು ನಾವಿಲ್ಲಿ ಇದ್ದೀವಿ. ಮಕ್ಕಳ ಉನ್ನತಿಗಾಗಿ ದುಡಿತಾ ಇದ್ದೀವಿ. ಸರ್ಕಾರದ ಈ ವರ್ಷದ ಒಂದು ಘೋಷಣೆಯಂತೆ ಉನ್ನತ ಶಿಕ್ಷಣ ಉಜ್ವಲ ಭವಿಷ್ಯ ಅನ್ನುವ ಒಂದು ಕಾರ್ಯಕ್ರಮದಡಿ ನಾವು ಇಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ LKG UKGಗೆ ಅಡ್ಮಿಷನ್ಗಳು ಪ್ರಾರಂಭವಾಗಿವೆ. ಅದೇ ರೀತಿ 8 ಕೂಡ ನಮ್ಮಲ್ಲಿ ಶಾಂಕ್ಷನ್ ಆಗಿ ಬರ್ತಾ ಇದೆ. ಇಲ್ಲಿ ಹಳ್ಳಿ ಒಂದು ಗಡಿಭಾಗ ಆಗಿರೋದ್ರಿಂದ ಇಲ್ಲಿ ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳಿಗಾಗಿ ನಾವು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ. ಈಗ ಅನಾಯಾಸವಾಗಿ ಖಾಸಗಿ ಶಾಲೆಗಳಿಗೆ ನೀವು ದುಡ್ಡು ಕೊಟ್ಟು ಮಕ್ಕಳನ್ನ ಕಳಿಸಿದ್ರು ಕೂಡ ಅಲ್ಲಿ ವಿಶೇಷವಾಗಿ ವೈಯಕ್ತಿಕ ಕಾಳಜಿ ಮಕ್ಕಳಿಂದ ಆಗುವುದಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ವೈಯಕ್ತಿಕ ಕಾಳಜಿಯ ಜೊತೆಗೆ ಆತ್ಮೀಯತೆ, ಸ್ನೇಹ, ಪ್ರೀತಿಯನ್ನು ತೋರಿಸಿ ಅವರನ್ನು ಶೈಕ್ಷಣಿಕವಾಗಿ ಉನ್ನತ ಮಟ್ಟಕ್ಕೆ ಕಳುಹಿಸಲು ಹಾಗೂ ನಮ್ಮ ಊರಿನ ಸಂಬರಗಿ ಗ್ರಾಮದ ಒಂದು ಕೀರ್ತಿಯನ್ನು ಹೆಚ್ಚಿಸಲು ಶಾಲೆಯ ಏಳಿಗೆಯಲ್ಲಿ, ಶಾಲೆಯ ಪ್ರಗತಿಯಲ್ಲಿ ಕೂಡ ಭಾಗವಹಿಸಿ ಮಕ್ಕಳ ಕಲಿಕಾ ಪ್ರಗತಿಯಲ್ಲಿ, ಶಾಲೆಯ ಅಭಿವೃದ್ಧಿಯಲ್ಲಿ ತಾವು ಕೂಡ ಭಾಗವನ್ನು ವಹಿಸಬೇಕಂತೇಳಿ ಶಿಕ್ಷಕ ಪೋಷಕರ ಮಹಾಸಭೆಯನ್ನ ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಪ್ರತಿ ವರ್ಷ ಏನಪ್ಪಾ ಅಂದ್ರೆ ಪ್ರತಿ ತಿಂಗಳ 4ನೇ ಶನಿವಾರದಂದು ಪೋಷಕ ಶಿಕ್ಷಕರ ಸಭೆಯನ್ನು ಆವರಿಕೆ ಮಾಡ್ತಾರೆ. ಅದೇ ರೀತಿಯಾಗಿ ಈ ವರ್ಷ ಈ ಶೈಕ್ಷಣಿಕ ವರ್ಷದ ಪ್ರಪ್ರಥಮ ಬಾರಿಗೆ ಶಾಲಾ ಪ್ರಾರಂಭೋತ್ಸವದೊಂದಿಗೆ ಇವತ್ತಿನ ಪೋಷಕ ಶಿಕ್ಷಕರ ಮಹಾಸಭೆಗೆ ಆಗಮಿಸಿರುವಂತಹ ಎಲ್ಲಾ ಪೋಷಕರಿಗೂ, ಎಲ್ಲಾ